ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು 4000 ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಕೆಲವು ಜನ 4000 ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗ್ದಿರ ಯೂಟ್ಯೂಬ್ ಚಾನಲ್ ಬಿಟ್ಬಿಟ್ಟಿದ್ದಾರೆ. ಮಾನಿಟೈಸೇಷನ್ ಮಾಡೋಕ್ಕಾಗ್ದಿರೋ ಯೂಟ್ಯೂಬ್ ಚಾನಲ್ ಬಿಟ್ಬಿಟ್ಟಿದ್ದಾರೆ. ಸಬ್ಸ್ಕ್ರೈಬರ್ಸ್ ತಗೊಳ್ಳೋ ಯೂಟ್ಯೂಬ್ ಚಾನಲ್ನಲ್ಲಿ ಮಾನಿಟೈಸೇಷನ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪು ಸಬ್ಸ್ಕ್ರೈಬರ್ಸ್, ಸೆಕೆಂಡ್ ಸ್ಟೆಪ್ಪು 4000 ಅವರ್ಸ್ ಇಲ್ವಾ 10 ಮಿಲಿಯನ್ ವ್ಯೂಸ್ ಶಾರ್ಟ್ ಫೀಸ್. ಈ ಟಾರ್ಗೆಟ್ ನಾವು ಕಂಪ್ಲೀಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರನ ಕೆಲವು ಜನ ಎಷ್ಟೋ ವೀಡಿಯೋಸ್ ಹಾಕ್ತಾರೆ, ಎಷ್ಟೋ ಟ್ರೈ ಮಾಡ್ತಾರೆ ಅವ್ರ ಟ್ಯಾಲೆಂಟ್ನ. ಬಟ್ 1 ತಿಂಗಳು ಟ್ರೈ ಮಾಡ್ತಾರೆ, 2 ತಿಂಗಳು ಟ್ರೈ ಮಾಡ್ತಾರೆ, 3 ತಿಂಗಳು ಟ್ರೈ ಮಾಡ್ತಾರೆ, 4 ತಿಂಗಳು ಯೂಟ್ಯೂಬ್ ಚಾನಲ್ ಬಿಟ್ಟು ಹೋಗ್ತಾ ಇರ್ತಾರೆ. ಇದು ಕಾಮನ್ ಪಾಯಿಂಟ್ಸ್. ಈಗ ಟಾಪಿಕಲ್ಲಿ ಬಂದ್ಬಿಡ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ SK1208 ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಟಾಪಿಕಿಗೆ ಬರ್ತೀನಿ. ಹೌ ಟು ಕಂಪ್ಲೀಟ್ 4000 ಅವರ್ಸ್. ಓಕೆನಾ ಫ್ರೆಂಡ್ಸ್? ಫಸ್ಟು ನೀವು ವಿಡಿಯೋನ ಟೈಮ್ಗೆ ಹಾಕೋದು ಅಂತ ಅಂದ್ಕೊಂಡಿದ್ರಿ. ಟೈಮ್ಗೆ ಹಾಕೋದು ಬೇಡ. ನಿಮಗೆ ವಿಡಿಯೋ ನಿಮಗೆ ರೆಡಿ ಆಯಿತಾ? ಹಾಕ್ತಾ ಇರಿ ತಕ್ಷಣ. ಇವತ್ತು ರೆಡಿ ಆಯಿತಾ ಹಾಕಿ. ಈಗ 10 ಗಂಟೆಗೆ ರೆಡಿ ಆಯಿತಾ 10 ಗಂಟೆಗೆ ಹಾಕಿ ನಿಮ್ಮ ವೀಡಿಯೋಸ್ನ. ಈ ಟೈಮ್ಗೆ ಹಾಕ್ಬೇಕಂತ ಇದು ಟೈಮಿಂಗ್ ಏನು ಇಲ್ವಲ್ಲ ಯೂಟ್ಯೂಬ್ ಚಾನಲ್ ಅವರು. ಈ ಟೈಮ್ಗೆ ಹಾಕಿ ಅಂತ ಏನು ಹೇಳ್ತಾ ಇದ್ದಾರಾ? ಇಲ್ವಲ್ಲ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ನಂದು ವಿಡಿಯೋ ರೆಡಿ ಆಯಿತು, 10 ಗಂಟೆಗೆ ಅಪ್ಲೋಡ್ ಮಾಡಿ. ಈ ಟೈಮ್ಗೆ ಹಾಕ್ಬೇಕಂತ ಏನು ರೂಲ್ಸ್ ಏನಿಲ್ಲ. ಓಕೆನಾ ಫ್ರೆಂಡ್ಸ್? ಫಸ್ಟು ನಿಮ್ಮ ವಿಡಿಯೋ ಯಾವತ್ತಿದ್ರೂ 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ವಿಡಿಯೋ ಲೆಂತ್ ಇರಲಿ. ಓಕೆನಾ? ಲೆಂತ್ ಇರಲಿ. 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ವಿಡಿಯೋ ಲೆಂತ್ ಇರಲಿ. ಆಗ ಪ್ರತಿದಿನ ಹಾಕ್ಕೊಬಿಡಿ. ಪ್ರತಿದಿನ ಸೋಮವಾರ ಹಾಕಿದ್ರ ಮಂಗಳವಾರ ಗ್ಯಾಪ್ ಬಿಡಿ. ಮಂಗಳವಾರ ಯಾವುದನ್ನ ಶಾರ್ಟ್ಸ್ ಹಾಕಿ, ಬುಧವಾರ ಲಾಂಗ್ ವೀಡಿಯೋಸ್ ಹಾಕಿ, ಗುರುವಾರ ಶಾರ್ಟ್ಸ್ ಹಾಕಿ, ಶುಕ್ರವಾರ ಲಾಂಗ್ ವೀಡಿಯೋಸ್ ಹಾಕಿ, ಶನಿವಾರ ಶಾರ್ಟ್ಸ್ ಹಾಕಿ, ಭಾನುವಾರ ಲಾಂಗ್ ವೀಡಿಯೋಸ್ ಹಾಕಿ. ಆ ಥರ ಹಾಕಿ. ಒಂದು ದಿನ ಬಿಟ್ಟು ದಿನ ಹಾಕಿ. ಓಕೆನಾ? ಫಾರ್ ಎಕ್ಸಾಂಪಲ್ ಒಂದು ನಿಮಿಷ. ವೀಕ್ಲಿ 3 ಲಾಂಗ್ ವಿಡಿಯೋ ಹಾಕಿದ್ರಿ. ವೀಕ್ಲಿ 3 ವಿಡಿಯೋ ಲಾಂಗ್ ವಿಡಿಯೋ ಇದ್ರೆ ಫರ್ ಮಂತ್ 4 ವೀಕ್ಸ್ಗೆ 12 ವಿಡಿಯೋ ಆಯಿತು ಅಲ್ವಾ? 12 ವಿಡಿಯೋ 10,000 ಬೇಡ. 12 ವಿಡಿಯೋ ಒಂದು ವಿಡಿಯೋನ 3000 ಜನ ನೋಡಿದರೆ 12 ವಿಡಿಯೋಗೆ ನೋಡಿದರೆ 3000 ಜನ ನೋಡಿದರೆ 36,000 ಜನ. 12 ಇಂಟು 3000 36,000 ಜನ. ಓಕೆನಾ? 36,000 ಜನ ನಿಮ್ಮ ವಿಡಿಯೋ ಈಗ 10 ನಿಮಿಷ ಹಾಕಿರೋ ವಿಡಿಯೋನ ಏನಾದರೂ 7 ನಿಮಿಷ ನೋಡಿಬಿಟ್ರೆ 2,52,000 ಮಿನಿಟ್ಸ್ ನೋಡ್ದಂಗೆ ಆಯಿತು ಅಲ್ವಾ? 2,52,000 ಮಿನಿಟ್ಸ್ನ /60 ಮಾಡಿ. ಯಾಕಾಗಲ್ಲ ನಿಮ್ಮ ಒಂದು ತಿಂಗಳಲ್ಲಿ ನಿಮ್ಮ 4000 ಅವರ್ಸ್
ನಿಜ ಅಲ್ಲ ಫ್ರೆಂಡ್ಸ್? ಯಾಕಾಗಲ್ಲ ಹೇಳಿ? 4000 ಅವರ್ಸ್ ಹೀಗೆ ದಿನ ಬಿಟ್ಟು ದಿನ ಹಾಕಿ. 10 ನಿಮಿಷ ಮೇಲೆ ಇರಬೇಕು. 10 ನಿಮಿಷ 15 ನಿಮಿಷ ವಿಡಿಯೋ. ಇಲ್ಲಿಂದ ಜಾಸ್ತಿ ಮಾಡ್ತೀವಿ ಮಾಡಿ, ವಿಡಿಯೋ ಲೆಂತ್ ಮಾಡಿ. ವಿಡಿಯೋ ಲೆಂತ್ ಮಾಡಿದಷ್ಟು ನಿಮಗೆ ವ್ಯೂಸ್ ಕಡಿಮೆ ಇದ್ರೂ ವಾಚ್ ಅವರ್ಸ್ ಬರುತ್ತಲ್ಲ ಕಮಿಟ್ ಮಾಡೋದಕ್ಕೆ. ಅಲ್ವಾ ಫ್ರೆಂಡ್ಸ್? ಹೀಗೆ ಮಾಡ್ತಾ ಇರಿ. ನೆಕ್ಸ್ಟ್ ಹೇಗೆ ಕಂಪ್ಲೀಟ್ ಮಾಡೋದು? ಇನ್ನೊಂದು ನೆಕ್ಸ್ಟ್ ನಿಮ್ಮ ವಿಡಿಯೋ ಲೆಂತ್ ಅದು ಹಾಕಿದ್ರೆ ಲೈವ್ ಬಿಡಿ. ನೀವು ಲೈವ್ ಕೊಡಿ. ಲೈವ್ ಕೊಟ್ಟ ಮೇಲೆ ಅದರಲ್ಲಿ ಬರ್ತಾರಲ್ಲ, ಲೈವ್ಗೆ ಸೇರ್ತಾರಲ್ಲ, ಅವ್ರ ಜೊತೆ ಮಾತಾಡಿ. ನಿಮ್ಮ ಅನಿಸಿಕೆ ಯೂಟ್ಯೂಬ್ ಬಗ್ಗೆ, ಇಲ್ಲ ಯಾವುದಾದ್ರೂ ನಿಮ್ಮ ಊರಿನ ಬಗ್ಗೆ ಏನೋ ಒಂದು ಟಾಪಿಕ್ ತಗೊಂಡು ಮಾತಾಡಿ. ಕಾಮೆಂಟ್ಸ್ಗೆ ಕಮೆಂಟ್ಸ್ ಕೊಡಿ. ಈ ಥರ ಲೈವ್ ಆದರೆ ಲೈವ್ ಕೊಟ್ಟ ಮೇಲೆ ಯಾವತ್ತೂ ಲೈವನ್ನು ಡಿಲೀಟ್ ಮಾಡ್ಕೋಬೇಡಿ. ಲೈವ್ನ ಯಾಕಂದರೆ ವಾಚ್ ಅವರ್ಸ್ ಹೊರಟೋಗುತ್ತೆ. ಈಗ ಫಾರ್ ಎಕ್ಸಾಂಪಲು, ಇವಾಗ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು 1500 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ 1000 ಜನ ನಿಮ್ಗೆ ಲೈವ್ ಬಂದ್ಬಿಟ್ರೆ ವೀಕ್ಲಿ 2 ಲೈವ್ಸ್ ಕೊಡಿ ಸಾಕು. 2 ಲೈವ್ಸ್ ಹೆಚ್ಚು ಬೇಡ. 1000 ಜನ 2 ಅವರ್ಸ್ ಮಾತಾಡಿ. ನಿಮ್ಮ ಅನಿಸಿಕೆ, ನಿಮ್ಮ ಯೂಟ್ಯೂಬ್ ಬಗ್ಗೆ, ಇಲ್ಲ ನಿಮ್ಮ ಊರ ಬಗ್ಗೆ, ಇಲ್ಲ ನಿಮ್ಮ ನಾಳೆ ನಡೆಯುವ ಜಾತ್ರೆ, ನಿಮ್ಮ ಊರಿನ ಜಾತ್ರೆ ಬಗ್ಗೆ ಏನಾದರೂ, ಇಲ್ಲ ಯಾವುದಾದ್ರು ವಿಷಯದ, ಈಗ ಯಾವುದೊಂದು ಸಬ್ಜೆಕ್ಟ್ ಕ್ವಶನ್ಸ್ ಬಗ್ಗೆ, ಅವ್ರ ಕ್ವಶನ್ಸ್ ಕಾಮೆಂಟ್ಸ್ ಕೊಟ್ಟು ನೀವು ಆನ್ಸರ್ಸ್ ಕೊಡಿ ಲೈವಲ್ಲಿ. 2 ಅವರ್ಸ್ ಕೊಟ್ಟರೆ ಒಂದು 90 ಮಿನಿಟ್ಸ್. 2 ಅವರ್ಸ್ ಅಂದರೆ 1 ಅವರ್ಗೆ 60 ಮಿನಿಟ್ಸು, ಅಂದರೆ 1.5 ಅವರ್ ಅಂದರೆ 90 ಮಿನಿಟ್ಸ್. ಓಕೆನಾ? ವೀಕ್ಲಿ 2 ಅಂದರೆ 1,80,000. ಫಾರ್ ವೀಕ್ಲಿ 2 ಅಂದರೆ ಮಂತ್ಲಿ ವೀಕ್ಲಿ 2 ಅಂದರೆ ಮಂತ್ಲಿ 4 ಇಂಟು 90 ಮಿನಿಟ್ಸ್ 1000 ಇಂಟು 90 ಮಿನಿಟ್ಸ್ 7,20,000 ಮಿನಿಟ್ಸು ಡಿವೈಡ್ ಬೈ 60. 12,000 ಅವರ್ಸ್ ಬಂತಲ್ಲ ರೀ. ತ್ರಿಬಲ್ 4,000 ತ್ರಿಬಲ್ ಆಯ್ತು. ಯಾಕೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನೋಡಿ? ಲೈವಲ್ಲಿ ಆರಾಮ್ಗೆ ಮಾಡ್ಬೋದು 4,000 ಅವರ್ಸ್. ಆದರೆ ಯಾವತ್ತು ನಾವು ವಿಡಿಯೋ ಹಾಕಿದಾಗ ಯಾವತ್ತು ಒಂದೇ ಸಲ ವ್ಯೂಸ್ ಬರಲ್ಲ. ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ವ್ಯೂಸ್ ಬರ್ತಾ ಇರ್ತದೆ. ಯಾವತ್ತು ಫಾರ್ ಎಕ್ಸಾಂಪಲ್ ಈ ವಾರ ಹಾಕ್ತೀರಾ, ಈ ಮಂತ್ ಹಾಕ್ತೀರಾ, ಒಂದು ವಿಡಿಯೋ ಈ ವಾರ ಹಾಕ್ತೀರಾ, ಯಾವುದೋ 15 ದಿವ್ಸಕ್ಕೆ ಹಾಕ್ತೀರಾ, ವ್ಯೂಸ್ ಬರ್ತದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಪ್ಲೀಸ್ ಒಂದಿನ ಬಿಟ್ಟು ಒಂದಿನ, ವೀಕ್ಲಿ 2 ವೀಡಿಯೋಸ್ ಲಾಂಗ್ ವೀಡಿಯೋಸ್ ಹಾಕಿದ್ರು 2 ಮಂತ್ಸ್ ಇಲ್ಲ 3 ಮಂತ್ಸ್ ಆಗಿಬಿಡಿ. ಯೂಟ್ಯೂಬ್ ಚಾನಲ್ನು 365 ದಿನ ಕೊಟ್ಟಿದ್ದಾರೆ ರೀ ನಮಗೆ ಟಾರ್ಗೆಟು. ಒಂದಿನ 2 ದಿನ ಕೊಟ್ಟಿದ್ದಾರೆ, ಇಲ್ಲ 1 ಮಂತ್ ಕೊಟ್ಟಿದ್ದಾರೆ, 2 ತಿಂಗಳು ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತೀನಿ, ನೀವು ವೀಕ್ಲಿ 2 ವೀಡಿಯೋಸ್ ಹಾಕಿ, ಲಾಂಗ್ ವೀಡಿಯೋಸ್. ವೀಕ್ಲಿ 1 ಲೈವ್ ಕೊಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇಷ್ಟೇ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ ತೊಗೊಂಡು ಬರ್ತೀನಿ, ಇಲ್ಲ ನೀವೇ ಒಂದು ಕಾಮೆಂಟ್ನಲ್ಲಿ ತಿಳಿಸಿ ಯಾವ ಟಾಪಿಕ್ ಬೇಕಂತ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ನಮ್ಮ ಚಾನಲ್ನ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ನಿಮ್ಮ ಅನಿಸಿಕೆ ಕಾಮೆಂಟ್
ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.